ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಅಕ್ಷಯ್ ಶಾನ್ಭಾಗ್. ಸರ್ಕಾರದ ಆದಾಯ ಸಂಗ್ರಹ ಹೆಚ್ಚಳಕ್ಕೆ ಮುಕ್ತ ಮಾರ್ಗದರ್ಶನವಿರಲಿ ಎಂದು ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶುಕ್ರವಾರ ನಗರದ ಅರಮನೆ ಮೈದಾನದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ ವತಿಯಿಂದ ಆಯೋಜಿಸಿದ್ದ ಸಂವಾದ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಮ್ಮ ಸರ್ಕಾರ ತೆರೆದ ಪುಸ್ತಕ. ಹೊಸ ವಿಚಾರ ಪರಿಹಾರಕ್ಕೆ ನಾವು ಮುಕ್ತರಾಗಿದ್ದೇವೆ. ನಮ್ಮ ತಪ್ಪುಗಳು, ಸಂಪನ್ಮೂಲ ಸೋರಿಕೆ ತಡೆಗಟ್ಟಲು ನಿಮ್ಮ ಸಲಹೆಗಳನ್ನು ನೀಡಿ ಎಂದರು. ಪ್ರಿಯಾಂಕಾ ಖರ್ಗೆ ಅವರೇ, ನನ್ನ ರಾಜಕೀಯ ಕಾರ್ಯದರ್ಶಿಗಳಂತ ಪೊನ್ನಣ್ಣವರೇ, ಬೆಂಗಳೂರು ಬ್ರಾಂಚಿನ ಚೇರ್ಮನ್ ಆದಂಥ ಕವಿತಾ ಪರಮೇಶ್ವರ್ ಅವರೇ, ಶ್ರೀಪದ್ರವರೇ, ಪ್ರಮೋದ್ರವರೇ, ವಿರೂಪಾಕ್ಷರವರೇ, ಪಂಪನರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಮತ್ತು ಈ ಸಂವಾದದ 2 ದಿನದ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಪ್ರತಿನಿಧಿಗಳೇ, today already as Kavita Parameshwar wish you on this great day, Varmalakshmi Day, a day for women, day for Lakshmi, to pray Lakshmi. So we all have joined. So again, on behalf of the government of Karnataka and myself, I would like to wish you a great day. You have to make more people richer, more stronger, guide us well. ಸೊ ಅದರಿಂದ ತಾವೆಲ್ಲ ಕೂಡ ಇವತ್ತು ಈ ಪವಿತ್ರವಾದ ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. When I agreed to this program, I think I never knew that there will be an assembly today. But unfortunately, we had to decide the assembly, and assembly is going on. We all have to go. My opposition party leaders, BJP leaders are not able to digest me and my government. There is nothing for them to fight against me, since I am very clear in my thought, clear in my vision, clear in my attitude, and the approach towards the common man and the people of Karnataka, and to make India and Karnataka stronger. But jealousy has no medicine. Jealousy medicine ಇಲ್ಲ. ಅದಕ್ಕೆ ಪಾಪ ಅಸೆಂಬ್ಲಿಲಿ ನಮ್ಮನ್ನ ಮಾತಾಡೋಕ್ಕೂ ಬಿಡ್ತಾ ಇಲ್ಲ. ಯಾವುದೋ ಸಣ್ಣ ಇದು ಮಾಡಿಕೊಂಡು ಅಸೆಂಬ್ಲಿನೇ ನಡೀತಾ ಇಲ್ಲ. ಈ ಮಧ್ಯದಲ್ಲಿ ನಾನು ನಿಮ್ಮ ಹತ್ರ ಒಪ್ಕೊಂಡಿದ್ದೀನಲ್ಲ ಅಂತ ಬಂದಿದ್ದೀನಿ. ಇದಾದಮೇಲೆ ಇಮಿಡಿಯೇಟ್ಲಿ ನನಗೊಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅಸೆಂಬ್ಲಿ ನಡೀತಾ ಇದೆ. Yesterday, myself, Priyanka Kharge, we both were in Chennai. We attended the South India Chief Ministers Conference and Council of Ministers. I think you might have looked at the media yesterday and today morning. We had to present what the problems of Karnataka, how we are facing, how Karnataka is being helping, not only Karnataka, the entire South India is helping the national growth. Without South India, see, we have lit this lamp now. The lamp, there was a oil, there was a batti, cotton, that is taking the heat, and the lamp is growing like that from the south. The entire light is coming to the entire country, So I mentioned that what we deserve, what we earn, we need a proper share. Like you all have been guiding all of us. So we are demanding for the share of South India. You know that Karnataka economic strength, the second largest taxpayers of this country. ಇಡೀ ಭಾರತದಲ್ಲೇ ನಾವು ಮಹಾರಾಷ್ಟ್ರ ಬಿಟ್ಟರೆ, ಮಹಾರಾಷ್ಟ್ರಕ್ಕೆ ತಂದೆ ಆದಂಥ ಒಂದು ಮೊದಲಿಂದನೂ ಕೂಡ ಒಂದು ಶಕ್ತಿ ಇದೆ. ಸೊ ಅದಾದ ಬಿಟ್ಟರೆ ಕರ್ನಾಟಕ ಆಲ್ಮೋಸ್ಟ್ 40% ಆಫ್ ದಿ ಎಕ್ಸ್ಪೋರ್ಟ್ಸ್ ನಾವು ಕೊಡ್ತಾ ಇದ್ದೀವಿ. highest GST ಟ್ಯಾಕ್ಸ್ ಕಲೆಕ್ಷನ್ ಕೊಡ್ತಾ ಇದ್ದೀವಿ. ಇಡೀ ಪ್ರಪಂಚದ ಎಲ್ಲ ಜನ ಇಲ್ಲಿರೋಂಥ ಪ್ರಕೃತಿ, ಇಲ್ಲಿರೋಂಥ ಬುದ್ಧಿವಂತಿಕೆ, ಇಲ್ಲಿರೋಂಥ ಎಲ್ಲ ನೋಡಿ ಆಲ್ ಫಾರ್ಚೂನ್ 500 ಕಂಪ್ನೀಸ್ ಕೂಡ ಎಲ್ಲ ಬಂದು ಬೆಂಗಳೂರಲ್ಲೇ ಬಂದು ನೆಲೆದು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ಎಲ್ಲ ಕೂಡ ಇಲ್ಲೇ ಓದಿಸಿ
ಇಲ್ಲೇ ಬಿಸ್ನೆಸ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ನೀವು ಯಾವುದೇ ತೆಗೆದುಕೊಳ್ಳಿ, ಯಾವುದೇ ವಿಚಾರಕ್ಕೆ ಹೋಗಿ, ನಾನು ಬರೀ IT-BT ಅಂತ ಅಲ್ಲ, ಎಲ್ಲ ಸಂದರ್ಭದಲ್ಲೂ ನೀವು ಯಾವುದೇ ಟೆಕ್ನಾಲಜಿ ತೆಗೆದುಕೊಳ್ಳಿ, ಏರೋಸ್ಪೇಸ್ ತೆಗೆದುಕೊಳ್ಳಿ, ಎನಿ ಇಶ್ಯೂ, ಐ ಥಿಂಕ್ ಕರ್ನಾಟಕ ಆ್ಯಂಡ್ ಬ್ಯಾಂಗ್ಳೂರ್ ಈಸ್ ಟೇಕಿಂಗ್ ಎ ಲೀಡ್. ನಾನು ಐ ವಾಸ್ ಜಸ್ಟ್ ಸ್ಪೀಕಿಂಗ್ ಟುಡೇ, ಐ ಆಮ್ ವೆರಿ ಹ್ಯಾಪಿ ಟು ಜಸ್ಟ್ ಬಿ ಎ ಪಾರ್ಟ್ ಆಫ್ ದಿಸ್ ಸಂವಾದ. ಭಾಳ ಸಂತೋಷದಿಂದ ಈ ಜ್ಯೋತಿನ ನಾನು ಬೆಳೆಸಿದ್ದೇನೆ, ಉದ್ಘಾಟನೆ ಮಾಡಿದ್ದೇನೆ. ನೀವೆಲ್ಲ ಕೂಡ ನಮಗೆಲ್ಲ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ. ನೀವು ಮಾರ್ಗದರ್ಶನ ಕೊಡಲಿಲ್ಲ ಅಂತಂದರೆ ಕರ್ನಾಟಕ ಇಷ್ಟು ರೀತಿ ಬೆಳೀತಿರ್ಲಿಲ್ಲ. ಈಗ ಇಡೀ ದೇಶದಲ್ಲೇ ನಮ್ಮ ಎಕನಾಮಿಕ್ ಸ್ಟ್ರೆಂತ್ ಇದೆಯಲ್ಲ, ನಮ್ಮ GDP ಇರ್ಬೋದು, ಪ್ರತಿ ಟ್ಯಾಕ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಉತ್ತಮವಾದ ರೀತಿಯಲ್ಲಿ ಇವತ್ತು ನಡೀತಾ ಇದೆ.